ತುಂಗಭದ್ರಾ ಡ್ಯಾಮ್ ಅನ್ನು ಕೂಡ ನಾವು ಪೂಜೆ ಮಾಡಬೇಕು ಅಂತ ಡೇಟ್ ಅನ್ನು ನಿಗದಿ ಮಾಡಿದ್ದು. ಆದರೆ 19ನೇ ಗೇಟು ಕಳಚೋದ್ರಿಂದ ನಾವು ತುಂಗಭದ್ರಾ ಡ್ಯಾಮ್ ಅನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಇನ್ನು ಕೆಲವೇ ದಿನಗಳಲ್ಲಿ ತುಂಗಭದ್ರಾ ಡ್ಯಾಮ್ ತುಂಬಿಕೊಳ್ತದೆ, ಅದನ್ನು ಕೂಡ ಪೂಜೆ ಮಾಡ್ತೀವಿ ಅಂತಕ್ಕಂಥದ್ದು. ಯಾಕಂದ್ರೆ 35 TMC ನೀರು ಹೊರಟೋಗ್ತದೆ ತುಂಗಭದ್ರಾ ಡ್ಯಾಮ್ನಿಂದ. ಸುಮಾರು 19ನೇ ಗೇಟು ಕಿತ್ತೋಗಿ ಚೈನ್ ಕಟ್ಟಾದ್ರಿಂದ, ಆ ಗೇಟು ಕೊಚ್ಚಿಕೊಂಡು ಹೋದ್ರಿಂದ ನೀರು ಜಾಸ್ತಿ ಹೋಯಿತು. ನಾವು ಒಂದು 60 TMC ನೀರು ಹೋಗ್ತದೆ ಅಂತ ಲೆಕ್ಕ ಹಾಕಿತ್ತು. ಆದರೆ ಸದ್ಯ ಅದೃಷ್ಟವಶಾತ್ 30ರಿಂದ 35 TMC ನೀರು ಮಾತ್ರ ವ್ಯಯ ಆಗಿರೋದು, ನದಿನಲ್ಲಿ ಹೋಗಿರೋದು. ಇನ್ನು ಉಳಿದಂಥ ನೀರು ಸೇಕರಣೆ ಆಗಿದೆ. ಮತ್ತೆ ಇವತ್ತು ಕೂಡ ಸುಮಾರು 70 TMCಗೂ ಹೆಚ್ಚು ನೀರಿದೆ. 78 TMC ನೀರಿದೆ. ಸೊ ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು 105 TMC ನೀರು. ಕೆಪಾಸಿಟಿ ಇರ್ತಕ್ಕಂಥದ್ದು 105 TMC. ಆಕ್ಚುಲಿ 130 TMC. 130 TMCನಲ್ಲಿ ಹೂಳು ತುಂಬಿಕೊಂಡಿರೋದ್ರಿಂದ ಈಗ 105 TMC ಮಾತ್ರ ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು. ಈಗಾಗಲೇ ಬೆಳೆಗಳಿಗೆ ನೀರು ಕೊಟ್ಟಿದ್ದೀವಿ. ಒಂದು ಬೆಳೆ ಮಾಡಲಿಕ್ಕೆ 90 TMC ನೀರು ಬೇಕು. ಅದು ಕರ್ನಾಟಕ, ಆಂಧ್ರ, ತೆಲಂಗಾಣ ಈ 3 ರಾಜ್ಯಗಳಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟ್. ಸೊ ಹಾಗಾಗಿ ನನಗೆ ಭರವಸೆ ಇದೆ. ಯಾಕಂದ್ರೆ ಈಗಲೂ 40 TMC ಗಿದೆ. ಇನ್ನು 20 TMC ನೀರು ಬಂದ್ರೆ 95% ಅಷ್ಟು ನೀರು ಶೇಖರಣೆ ಆಗ್ತದೆ. ಅದರಿಂದ ರೈತರಿಗೆ ಯಾವುದೇ ತೊಂದರೆ, ನಮ್ಗೆ ಆತಂಕ ಇದ್ದದೇನಪ್ಪ ಅಂತಂದ್ರೆ ನೀರು ಹೋಗ್ಬಿಟ್ರೆ ರೈತರಿಗೆ ನೀರು ಸಿಗೋದಿಲ್ಲ ಅಂತಕ್ಕಂಥ ಆತಂಕ ಇತ್ತು. ರೈತರಿಗೂ ಕೂಡ ಈ ಆತಂಕ ಇತ್ತು. ನನಗೆ ಭರವಸೆ ಇತ್ತು. ಯಾಕಂತ ನನಗೆ ಭರವಸೆ ಇತ್ತು, ಪುನಃ ಮಳೆ ಬರ್ತದೆ, ನೀರು ತುಂಬುತ್ತೆ, ತುಂಗಭದ್ರಾ ಡ್ಯಾಮ್ ತುಂಬುತ್ತದೆ ಅಂತಕ್ಕಂಥದ್ದು. ಕನ್ನಯ್ಯ ನಾಯ್ಡು ಅನ್ನೋರು ಇದರ ಎಕ್ಸ್ಪರ್ಟ್, ನೀರಾವರಿ ಈ ಡ್ಯಾಮ್ಗಳ ಎಕ್ಸ್ಪರ್ಟ್. ಅವರು ಅದನ್ನ ಬಂದು 4 ದಿನಗಳಲ್ಲಿ 3-4 ದಿನಗಳಲ್ಲಿ ಅದನ್ನ ಮಾಡಿ ಗೇಟ್ ಅನ್ನು ಅಳವಡಿಸಿ ನೀರು ಪೋಲಾಗದ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ನಾನು ಕನ್ನಯ್ಯ ನಾಯ್ಡು ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ನಮ್ಮ ಎಲ್ಲ ಇಂಜಿನಿಯರ್ಗಳಿಗೆ, ಸಂಬಂಧಪಟ್ಟಂತ ಎಲ್ಲ ನಮ್ಮ ಇಲಾಖೆಯ ನೀರಾವರಿ ಇಲಾಖೆಯ ಇಂಜಿನಿಯರ್ಗಳಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಜಿಲ್ಲಾ ಮಂತ್ರಿಗಳು ಅವ್ರಿಗೂ ಕೂಡ ವಿಜಯನಗರ ಮತ್ತೆ ಕೊಪ್ಪಳ ಜಿಲ್ಲಾ ಮಂತ್ರಿಗಳ